ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ವಿದ್ಯಾರಾಜ್ ಯೂನಿವರ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 2ಕ್ಕೆ ಸ್ವಾಗತ ಸುಸ್ವಾಗತ. ಮೊದಲನೇ ನ್ಯೂಸ್, ಪ್ಲೇಸ್ಟೋರ್ನಲ್ಲಿ ಫೇಕ್ ಡಿಜಿಲಾಕರ್ಗಳು ಹೆಚ್ಚಾಗುತ್ತಿರುವ ಕಾರಣ ಭಾರತವು ಒಂದು ಸೂಚನೆಯನ್ನು ನೀಡಿದೆ. ಈ ನಕಲಿ ಆ್ಯಪ್ಗಳು ಏನಿದೆ, ಇದು ನಿಮ್ಮ ಆಧಾರ್, ಬ್ಯಾಂಕ್ ಡೀಟೇಲ್ಸ್ಗಳು ಮತ್ತೆ ನಿಮ್ದು ಡಾಕ್ಯುಮೆಂಟ್ಸ್ ಇದೆಯಾ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದು ಹೇಗೆ ನೀವು ಜಾಗೃತಿಯಾಗಿರ್ಬೇಕು ಅಂತಂದ್ರೆ, ಸರ್ಕಾರವು ಕೆಲವು ಸೂಚನೆಗಳನ್ನು ನೀಡಿದೆ. ಆ ಸೂಚನೆಗಳು ಏನಂತಂದ್ರೆ NEGD ನ್ಯಾಷನಲ್ ಗವರ್ನಮೆಂಟ್ಸ್ ಡಿವಿಷನ್ ಅಂತ ಇರುತ್ತೆ. ಅಂಡ್ ವಾಟ್ಸ್ಆಪ್ ಗಳಲ್ಲಿ, ಟೆಲಿಗ್ರಾಮ್ ಅಲ್ಲಿ ಅಂಡ್ ಗೂಗಲ್ ಆಡ್ಸ್ ನಲ್ಲಿ ಬರ್ತಕ್ಕಂತಹ ಯಾವುದೇ ಲಿಂಕ್ ಗಳನ್ನು ಕೂಡ ನೀವು ಕ್ಲಿಕ್ ಮಾಡಬೇಡಿ. ಯಾಕಂದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಡಾಟಾ ಏನಿದೆ ಅದು ಲೀಕ್ ಆಗೋ ಸಾಧ್ಯತೆ ಇದೆ. ಸೊ ಆಲ್ಮೋಸ್ಟ್ ಅದನ್ನ ಅವಾಯ್ಡ್ ಮಾಡಿ. ಸೊ ಏನೇ ಆ್ಯಪ್ಗಳನ್ನ ನೀವು ಡೌನ್ಲೋಡ್ ಮಾಡಬೇಕಾದ್ರೂ ಅಫಿಷಿಯಲ್ ಪ್ಲೇ ಸ್ಟೋರ್ ಇದೆಯಲ್ಲ, ಅಲ್ಲಿ ಮಾತ್ರನೇ ಹೋಗಿ ಮಾಡಿ. ನೆಕ್ಸ್ಟ್ ನ್ಯೂಸ್ ಬಂದು ಗೂಗಲ್ ಸ್ಮಾರ್ಟ್ ಗ್ಲಾಸಸ್, AR ನ್ಯಾವಿಗೇಷನ್, ಆಬ್ಜೆಕ್ಟ್ ಐಡೆಂಟಿಫಿಕೇಶನ್, AI ವಾಯ್ಸ್ ಅಸಿಸ್ಟೆಂಟ್ಸ್. ಗೂಗಲ್ ನ ಮೇನ್ ಗುರಿ ಏನಂದ್ರೆ ಸ್ಮಾರ್ಟ್ ಫೋನ್ಗಳ ಸ್ಥಾನವನ್ನು ತುಂಬಲಿದೆ ಅಂತ ಹೇಳುವಲ್ಲೆ. ನೆಕ್ಸ್ಟ್ ನ್ಯೂಸ್ ಬಂದು Xiaomi 17 ಲಾಂಚ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇದು ಸ್ನ್ಯಾಪ್ ಡ್ರ್ಯಾಗನ್ 8 Gen 5 ನಲ್ಲಿ ಇರುವ ಫೋನ್ಗಳಲ್ಲಿ ಒಂದಾಗಿರುತ್ತೆ. ಇದು ಬಂದು 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಇದು 2026 ನಲ್ಲಿ ಲಾಂಚ್ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು ಡಿಜಿಟಲ್ ಹೆಲ್ತ್ ಗಾರ್ಡ್ ಆ್ಯಪ್. ಸೊ ಇದರಿಂದ ನಿಮ್ಮ ಎಲ್ಲಾ ಮೆಡಿಕಲ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಎಲ್ಲವನ್ನೂ ಕೂಡ ಈ ಒಂದು ಹೆಲ್ತ್ ಗಾರ್ಡ್ ಆ್ಯಪ್ ನಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು. ಟ್ರೀಟ್ಮೆಂಟ್ ಹಿಸ್ಟ್ರಿ, ಲ್ಯಾಬ್ ವರದಿ ಇರುತ್ತೆ, ಪ್ರಿಸ್ಕ್ರಿಪ್ಷನ್ ಅಂಡ್ ಎಮರ್ಜೆನ್ಸಿ ಮಾಹಿತಿಯನ್ನು ಇರುತ್ತೆ. ಹಾಸ್ಪಿಟಲ್ಸ್ಗಳು ಅನುಮತಿ ಪಡೆದ ನಂತರ ಈ ಹೆಲ್ತ್ ಕಾರ್ಡ್ನ ಬೆನಿಫಿಟ್ಸ್ಗಳನ್ನ ನೀವು ಪಡೆಯಬಹುದು. ಎಮರ್ಜೆನ್ಸಿ ಟೈಮಲ್ಲಿ ಫಾಸ್ಟ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈ ಕಾರ್ಡು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಓಪನ್ AI ಇಂದ GPT 5.2 ಅನ್ನು ಲಾಂಚ್ ಮಾಡಿದೆ. ಇದು ಲಾಸ್ಟ್ ChatGPTಗಿಂತ ಇದು 2 ಟೈಮ್ ಬೆಟರ್ ಇಮೇಜ್ ಜನರೇಷನ್ಸ್ ಅಂಡ್ 2 ಟೈಮ್ ಬೆಟರ್ ರೆಸ್ಪಾನ್ಸ್ ಅನ್ನು ಹೊಂದಿದೆ. ನೆಕ್ಸ್ಟ್ ನ್ಯೂಸ್ ಬಂದು ಆಪಲ್ ಇಂದ. ಇದು ಆಪಲ್ 17e ಪ್ಲಸ್ ಹಿಂಜ್ಲೆಸ್ ಫೋಲ್ಡಬಲ್ ಆಪಲ್ ಫೋನ್ ಅಂಡ್ iPhone 18. ಆಪಲ್ ಲೀಕ್ 3 ಪೀಳಿಗೆಯ ಮಾಹಿತಿಯನ್ನು ಒಂದೇ ವೇಳೆ ಹೊರತಂದಿದೆ. iPhone 17 ನಲ್ಲಿ ಫ್ಲೋ ಮೋಷನ್ ಕವರ್ಡ್ ಡಿಸ್ಪ್ಲೇ, ಸ್ಲಿಮ್ ಬೆಜಲ್ಸ್, A19 ಚಿಪ್, ಸುಧಾರಿತ AI ಫೋಟೋಗ್ರಫಿ. ಆಪಲ್ ಫೋಲ್ಡಬಲ್ ಐಫೋನ್. ಸೊ ಕೆಲವು ಫೋನ್ಗಳಲ್ಲಿ ಹಿಂಜ್ ಅಂತ ಇರುತ್ತೆ, ಈ ಫೋನ್ ನಲ್ಲಿ ಹಿಂಜ್ ಅನ್ನೋದು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಇಂಡಿಯಾ 6G ಅನ್ನು ಲಾಂಚ್ ಮಾಡ್ತಾ ಇದೆ. ಇದು 6G 5G ಗಿಂತ 50 ಪಟ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ANI, AGI, ASI ಅಂದ್ರೆ ಇವಾಗ ನಾವು ಯೂಸ್ ಮಾಡ್ತಾ ಇದೀವಲ್ಲ AI, ಇದರಲ್ಲಿ 3 ಟೈಪ್ಸ್ ಆಫ್ AI ಇದೆ. ಅದು ಯಾವ್ಯಾವುದು ಅಂತಂದ್ರೆ ಆರ್ಟಿಫಿಷಿಯಲ್ ನ್ಯಾರೋ AI, ಇಂದಿನ ChatGPT ಫೇಸ್ ಅನ್ಲಾಕ್, ಸ್ಪ್ಯಾಮ್ ಫಿಲ್ಟರ್ ಹಾಗಾಗಿರುವ AI. AGI ಅಂದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್, ಮಾನವನಷ್ಟು ಯೋಚಿಸುವ, ಕಲಿಯುವ, ನಿರ್ಧಾರ ಮಾಡುವ AI. ASI ಅಂದ್ರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್, ಮಾನವನ ಇಂಟೆಲಿಜೆನ್ಸ್ಗಿಂತ 1000 ಪಟ್ಟು ಹೆಚ್ಚು ಬುದ್ಧಿವಂತ AI ಆಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು UPI ಈಗ ಭಾರತದಲ್ಲಿ ಮಾತ್ರ ಅಲ್ಲದೇನೆ ಫ್ರಾನ್ಸ್, ಸಿಂಗಾಪುರ್, UAE, ಆಸ್ಟ್ರೇಲಿಯಾ ಸೇರಿದಂತೆ 20+ ದೇಶಗಳಲ್ಲಿ ಇದು UPI ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಿದೆ. ಶೀಘ್ರದಲ್ಲಿ ವಿದೇಶಗಳಲ್ಲಿ ಕೂಡ ಭಾರತದಲ್ಲಿನಂತೆಯೇ UPI ಮೂಲಕ ಪೇಮೆಂಟ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ಬಂದು TDXL ಬ್ಯಾಂಕ್ ನಲ್ಲಿ ಲಾಂಚ್ ಆಗಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಸೊ ಇದರಲ್ಲಿ ವೇಗವಾಗಿ ಟ್ರಾನ್ಸಾಕ್ಷನ್ ಮಾಡಬಹುದು ಅಂತ ಹೇಳಲಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದು ಮೋಟೋರೋಲಾ ತನ್ನ ಫೋಲ್ಡಬಲ್ ಫೋನ್ ಅನ್ನು ಲಾಂಚ್ ಮಾಡಿದೆ. ಅತ್ಯಂತ ಸ್ಲಿಮ್ ಹಿಂಜ್ ಫ್ಲಾಗ್ಶಿಪ್ ಪ್ರೊಸೆಸರ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಸೂಪರ್ ಕಂಪ್ಯೂಟರ್. ಇದು CPU, GPU, AI ಪ್ರೊಸೆಸರ್ ಬಳಸಿ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸುವ ಗುರಿಯಲ್ಲಿದೆ. ಇದರ ಉಪಯೋಗ ಬಂದು ಕ್ಲೈಮೇಟ್ ಮಾಡೆಲಿಂಗ್ ಅಂಡ್ ಸ್ಪೇಸ್ ರಿಸರ್ಚ್, ಡಿಫೆನ್ಸ್ ಸಿಮ್ಯುಲೇಷನ್, AI ರಿಸರ್ಚ್. ಇದು ಭಾರತವನ್ನು ಟಾಪ್ ಟೆಕ್ ರಾಷ್ಟ್ರ ಸಾಲಿನಲ್ಲಿ ನಿಲ್ಲಿಸುತ್ತದೆ. ನೆಕ್ಸ್ಟ್ ನ್ಯೂಸ್ ಬಂದು ಡೆವಿಲ್ ಮೂವಿ. ಇದು ಥಿಯೇಟರ್ ನಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ. ವೀಕೆಂಡ್ ನಲ್ಲಿ ನಿಮ್ಗೆ ಏನಾದ್ರು ಬೆಸ್ಟ್ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಈ ಮೂವಿಗೆ ಹೋಗ್ಬೋದು ಅಂತ ನಾನು ಹೇಳ್ಬಲ್ಲೆ. ಕಾಂತ OTT ಬರುತ್ತಲೇ ಕನ್ನಡ, ತೆಲುಗು, ತಮಿಳ್ ಪ್ರೇಕ್ಷಕರಲ್ಲಿ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿದ್ಯಾರಾಜ್ ಯೂನಿವರ್ಸ್.